ಭಾರತದ ಒಟ್ಟು 9 ಸ್ಥಳಗಳನ್ನು ಭಾರತ ಇಲ್ಲಿ ಏನು ಮಾಡಿದೆ, ಪಾಕಿಸ್ತಾನದ 9 ಸ್ಥಳಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅದನ್ನು ಧ್ವಂಸ ಮಾಡಿರೋದು. 9 ಸ್ಥಳಗಳ ಪೈಕಿ 21 ಒಂಟಿ ಕಟ್ಟಡಗಳಿತ್ತಲ್ಲಿ, ಸಮೂಹ ಕಟ್ಟಡಗಳು, ಒಂಟಿ ಕಟ್ಟಡಗಳು. ಇದನ್ನು ಧ್ವಂಸ ಮಾಡಿರೋದು. ಉಗ್ರರು ಅಡಗಿದ್ದಂಥ ಮಸೀದಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಭಾರತ ಧ್ವಂಸ ಮಾಡಿದೆ. ಇಲ್ಲಿ ಉಗ್ರರು ಎಲ್ಲಿ ಟ್ರೈನಿಂಗನ್ನು ಪಡೆದುಕೊಳ್ತಾ ಇದ್ರೋ, ತರಬೇತಿ ಪಡೆದುಕೊಳ್ತಾ ಇದ್ರು ಅಂಥ ಪ್ರಮುಖ ಸ್ಥಳಗಳನ್ನು ಕೂಡ ಇಲ್ಲಿ ಫಿನಿಶ್ ಮಾಡಲಾಗಿದೆ. ಉಗ್ರ ಅಜ್ಮಲ್ ಕಸಬ್, ಡೇವಿಡ್ ಹೆಡ್ಲಿ ತರಬೇತಿ ಕೇಂದ್ರದ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ. ಅಜ್ಮಲ್ ಕಸಬ್, ಓಹೋ ಎಂಥ ಮಹಾನ್ ವ್ಯಕ್ತಿ ಹೆಸರಲ್ಲಿ ಇವರು ಭವನ ಮಾಡ್ಕೊಂಡ್ಬಿಟ್ಟಿದ್ದಾರಪ್ಪ ನೋಡಿ. ಅಜ್ಮಲ್ ಕಸಬ್ ತರಬೇತಿ ಪಡೆದಂಥ ಕಟ್ಟಡ, ಅದನ್ನು ಬಿಟ್ಟಿಲ್ಲ ಭಾರತ. ಇವತ್ತು ಅದನ್ನು ಹೊಡೆದು ಹಾಕಿದೆ. ಅದು ಅಮೆರಿಕದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಡೇವಿಡ್ ಕೋಲ್ಮನ್ ಹೆಡ್ಲಿ ತರಬೇತಿ ಪಡ್ಕೊಂಡಿದ್ದಂಥ ಸ್ಥಳ ಇದು. ಇಂಥ ಘನಂಧಾರಿ ವ್ಯಕ್ತಿಗಳು, ಈ ವಿಶ್ವಕ್ಕೆ ವಿಧ್ವಂಸಕಾರಿ ಶಕ್ತಿಗಳು ಇವರೆಲ್ಲರೂ ಕೂಡ ಇವರು ಟ್ರೈನಿಂಗ್ ಪಡ್ಕೊಂಡಿದ್ರಲ್ಲ, ಇವೆಲ್ಲವನ್ನು ಕೂಡ ಇವತ್ತು ಭಾರತ ಸರ್ವನಾಶ ಮಾಡಿ ಹಾಕಿದೆ ಭಾರತದ ಸೇನೆ. ಪಾಕ್ ಮೇಲೆ ನಾವಿನ್ನು ಏರ್ ಸ್ಟ್ರೈಕ್ ತಂತ್ರ ಚೆಕ್ ಮಾಡಬೇಕಾಗುತ್ತೆ. ಇದನ್ನು ಈ ಒಂದು ವಿಚಾರದಲ್ಲಿ ಕ್ಷಿಪಣಿ ದಾಳಿಯಾಗಿರೋದಿಲ್ಲಿ, ಗಾಳಿಯಲ್ಲೇ ಬಂದು ಮಾಡಿರ್ತಕ್ಕಂಥ ದಾಳಿ. ಏರ್ ಸ್ಟ್ರೈಕ್ ಅಂದಾಗ ಏನಾಗುತ್ತೆ, ಯುದ್ಧ ವಿಮಾನ ಬಂದು ಅದನ್ನು ಧ್ವಂಸ ಮಾಡಿದ್ರೆ ಅದು ಏರ್ ಸ್ಟ್ರೈಕ್ ಆಗುತ್ತೆ. ಇದು ಭಾರತ ಪಾಕಿಸ್ತಾನದ ವಾಯು ಪ್ರದೇಶಕ್ಕೆ ಹೋಗಿಲ್ಲ. ಇಲ್ಲಿ ಭಾರತದ ಯಾವುದೇ ವಿಮಾನ ಪಾಕಿಸ್ತಾನದ ವಾಯು ಸೀಮೆಯನ್ನು ಕ್ರಾಸ್ ಮಾಡಿಲ್ಲ. ಹಾಗಲ್ಲದೆ ಭಾರತದ ನೆಲದಲ್ಲೇ ನಿಂತುಕೊಂಡು ಕ್ಷಿಪಣಿಗಳನ್ನು ಉಡಾಯಿಸುವ ಮೂಲಕವಾಗಿ ಈ ರೀತಿಯಲ್ಲಿ ಒಂದು ಸ್ಟ್ರೈಕನ್ನು ಮಾಡಿರ್ತಕ್ಕಂಥದ್ದು ಅಥವಾ ಕ್ಷಿಪಣಿ ದಾಳಿ ಮಾಡಿರೋದು. ಸೊ ಇದೀಗ ಮಾಕ್ ಡ್ರಿಲ್ ಮಾಡ್ತೀವಿ ಅಂತ ಹೇಳಿ ಇಡೀ ಭಾರತಕ್ಕೆ ಹೇಳಿ ಯುದ್ಧಕ್ಕೆ ನಾವು ಸಿದ್ಧವಾಗ್ತಾ ಇದ್ದೀವಿ ಅಂತ ಸಂದೇಶವನ್ನು ಕೊಟ್ಟು ನಮಗಿನ್ನೂ ಸಾಕಷ್ಟು ಸಮಯ ಇದೆ ಅಂಥೇಳಿ ಪಾಕಿಸ್ತಾನಕ್ಕೆ ಒಂದು ಭ್ರಮೆಯನ್ನು ಮೂಡಿಸಿ ಇಂಥ ಭ್ರಮೆಯ ಸನ್ನಿವೇಶವನ್ನು ಭಾರತ ಸೃಷ್ಟಿ ಮಾಡಿ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿರೋದಿದು. ಪಾಕಿಸ್ತಾನ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು ಭಾರತ. ಬಾಲಕೋಟ್ ದಾಳಿಯನ್ನೇ ಹೋಲುವಂತಹ ಆಪರೇಷನ್ ಸಿಂಧೂರ ಇದು. 2019ರಲ್ಲಿ ಆಗಿದ್ದಂತಹ ಬಾಲಕೋಟ್ ದಾಳಿ, ಆಗಲೂ ಯಾವುದೇ ಸುಳಿವನ್ನು ಭಾರತ ಕೊಟ್ಟಿರಲಿಲ್ಲ. ಈಗಲೂ ಸುಳಿವನ್ನು ಕೊಡದೆ ಮಧ್ಯರಾತ್ರಿ 1 ಗಂಟೆ 5 ನಿಮಿಷದಿಂದ 1 ಗಂಟೆ 45 ನಿಮಿಷದ ಒಳಗಡೆ ಭಾರತ ದಾಳಿ ಮಾಡಿ ಮುಗಿಸಿದೆ. ಏನಾಗ್ತಿದೆ ಅಂತ ಹೇಳುವಷ್ಟರಲ್ಲೇ ನೋಡುವಷ್ಟರಲ್ಲೇ 9 ಸ್ಥಳಗಳು ಪಾಕಿಸ್ತಾನದ್ದು ಇರಲಿಲ್ಲ. ನೋಡಿ, ನಾವಿಲ್ಲಿ ಚೆಕ್ ಮಾಡ್ತಾ ಇದ್ದೀವಿ ಈ ಸ್ಥಳಗಳಿಗೆ ಸಂಬಂಧಪಟ್ಟಂತೆ. ಬಹವಾಲ್ಪುರ್ ನೋಡಿ, ಈ ಥರ ಇರುತ್ತೆ ನಿಮಗೆ. ಬಹವಾಲ್ಪುರ್ ಜೈಷ್ ಎ ಮೊಹಮ್ಮದ್ನ ಪ್ರಧಾನ ಕಚೇರಿಯಲ್ಲಿರುತ್ತೆ. ಈ ಒಂದು ಕಚೇರಿಯ ಮೇಲೆ ಭಾರತ ಇವತ್ತು ದಾಳಿ ಮಾಡಿದೆ. ಬಹವಾಲ್ಪುರ್ ಮೇಲೆ ಆಪರೇಷನ್ ಸಿಂಧೂರದ ಕಾರ್ಯಾಚರಣೆ, ಜೈಷ್ ಎ ಮೊಹಮ್ಮದ್ನ ಪ್ರಧಾನ ಕಾರ್ಯಕ್ಷೇತ್ರ ಇರತಕ್ಕಂಥ ಪ್ಲೇಸ್ ಇದು. ಮುರಿಟ್ಕೆಯಲ್ಲಿ ಲಷ್ಕರ್ ಎ ತೊಯ್ಬಾದ ನೆಲೆ ಇದೆ. ಮುರಿಟ್ಕೆ ಅಂತ ಇದು ತರಬೇತಿ ಶಿಬಿರಗಳಿದೆ ಇಲ್ಲಿ. ಈ ಮುರಿಟ್ಕೆಯನ್ನು ಕೂಡ ಭಾರತ ಮುರಿದು ಸುಟ್ಟು ಬೂದಿ ಮಾಡಿ ಹಾಕಿದೆ. ಮುರಿಟ್ಕೆ ಮುರಿದು ಹಾಕಿದೆ. ಮುರಿಟ್ಕೆಯನ್ನು ಇವತ್ತು ಭಾರತದ ಸೇನೆ. ಇನ್ನೊಂದು ಕಡೆ ಕೋಟ್ಲಿ ಅಂಥೇಳಿ ಬಾಂಬರ್ ತರಬೇತಿ ಕೊಡ್ತಾರೆ. ಇಲ್ಲಿ ಉಡಾವಣಾ ನೆಲೆ ಇದೆ. ಬಾಂಬರ್ಗಳಿಗೆ ತರಬೇತಿ ಕೊಡೋದು ಜೊತೆಗೆ ಅದನ್ನು ಉಡ್ಡಯನ ಮಾಡೋದು, ಉಡಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಇಲ್ಲಿಂದ ಅದಕ್ಕೆ ಹೆಂಗೆ ಮಾಡಬೇಕು ಅಂತ ತರಬೇತಿ ಕೊಡ್ತಾರೆ. ಅದು ಇವತ್ತು ಬೂದಿಯಾಗಿದೆ. ಗುಲ್ಪುರ್ ಅಂತ ಬಂದಾಗ ರಜೌರಿ ಪೂಂಚ್ ಲಾಂಚಿಂಗ್ ಪ್ಯಾಡ್ ಇದು. ಉಗ್ರರನ್ನು ಇಲ್ಲಿಂದ ಭಾರತದ ಒಳಗಡೆ ಕಳಿಸ್ಬಿಡೋದು, ನುಸುಳಿ ಹೋಗುವಂತೆ ಮಾಡುವಂಥ ಒಂದು ತಾಣ. ಇದನ್ನು ಕೂಡ ಭಾರತ ಭಸ್ಮ ಮಾಡಿ ಹಾಕಿದೆ ಇವತ್ತು. ರಜೌರಿ ಪೂಂಚ್ ಲಾಂಚಿಂಗ್ ಪ್ಯಾಡನ್ನು ಕೂಡ ಭಾರತ ಭಸ್ಮ ಮಾಡಿ ಹಾಕಿದೆ. ಸವಾಯಿ ಅನ್ನೋ ಪ್ರದೇಶ ಕಾಶ್ಮೀರದ ಕಣಿವೆ LET ಶಿಬಿರಕ್ಕೆ ಸಂಬಂಧಪಡುತ್ತೆ. ಇದು ಈ ಒಂದು ಸವಾಯಿ ಕಾಶ್ಮೀರದ ಕಣಿವೆ ಲಷ್ಕರ್ ಎ ತೊಯ್ಬಾ ಶಿಬಿರಕ್ಕೆ ಸಂಬಂಧಪಡುತ್ತೆ. ಅದನ್ನು ಕೂಡ ಧೂಳು ಮಾಡಿ ಹಾಕಿದೆ ಭಾರತ ಇವತ್ತು. ಸರ್ಜಲ್, ಭಾರತಕ್ಕೆ ಒಳನುಸುಳುವಿಕೆಯ ಮಾರ್ಗಗಳಿವೆಲ್ಲವೂ ಕೂಡ. ಈ ಸರ್ಜಲ್ ಇದೆಯಲ್ಲ, ಭಾರತದ ಒಳಗಡೆ ಹೇಗೆ ಬರಬೇಕು ಅಂಥೇಳಿ ರೂಟ್ಗಳು ಇಲ್ಲಿಂದ ಶುರುವಾಗ್ತವೆ. ಹಾಗಾಗಿ ಇದನ್ನು ಕೂಡ ಭಾರತ ಇವತ್ತು ಧ್ವಂಸ ಮಾಡಿ ಹಾಕಿದೆ. ಇಲ್ಲಿಂದ ತಾನೇ ಬರೋದು ನೀವು, ಇದನ್ನೇ ನಾನು ಬ್ಲಾಸ್ಟ್ ಮಾಡ್ತೀನಿ ಅಂಥೇಳಿ. LOC ಸಮೀಪದ ಉಗ್ರರ ನೆಲೆ ಯಾವುದು ಅಂದರೆ ಬರ್ನಾಲಾ. ಈ ಬರ್ನಾಲಾ ನೆಲೆಯನ್ನು ಕೂಡ ಒಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಬರ್ನಾಲಾ ನೆಲೆಯನ್ನು ಇಲ್ಲಿ ದಾಳಿ ಮಾಡಿ ಅದನ್ನು ಕೂಡ ಇಲ್ಲಿ ಧ್ವಂಸ ಮಾಡಿ ಹಾಕಲಾಗಿದೆ. LOCಗೆ ಸಮೀಪದಂಥ ಒಂದು ಉಗ್ರರ ನೆಲೆ ಇದು, ಬರ್ನಾಲಾ ಅನ್ನೋ ಒಂದು ಪ್ಲೇಸು. ಇದನ್ನು ಕೂಡ ಭಾರತ ಒಂದು ರೀತಿಯಲ್ಲಿ ಬೂದಿ ಮಾಡಿ ಹಾಕಿದೆ. ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರರ ನೆಲೆ ಮೆಹಮೋನಾ, ಈ ಒಂದು ನೆಲೆಯನ್ನು ಕೂಡ ಭಾರತ ಇನ್ನಿಲ್ಲವಾಗಿಸಿದೆ. ಮೆಹಮೋನಾವನ್ನು ಕೂಡ ಭಾರತ ಇನ್ನಿಲ್ಲವನ್ನಾಗಿಸಿದೆ. ಬಿಲಾಲ್ ಕ್ಯಾಂಪ್ ಅಂಥೇಳಿ ಪಾಕ್ ಉಗ್ರರ ಅಡಗುತಾಣ ಇದು. ಈ ಅಡಗುತಾಣವನ್ನು ಕೂಡ ಭಾರತ ಸುಟ್ಟು ಕರಕಲು ಮಾಡಿ ಹಾಕಿದೆ. ಸುಮಾರು ಎಲ್ಲದಕ್ಕೂ ತಗುಲಿರುವಂಥ ಒಂದು ಸಮಯ ಚೆಕ್ ಮಾಡ್ಕೊಂಡ್ಬಿಟ್ಟಾಗ ನಾವು 23ರಿಂದ 24 ನಿಮಿಷಗಳು ಅಷ್ಟರಲ್ಲಿ ಒಂದು 23 ಕ್ಷಿಪಣಿಗಳು ಈ 9 ಸ್ಥಳಗಳ ಮೇಲೆ ದಾಳಿಯನ್ನು ಮಾಡಿ, ಇಂಥ ಸ್ಥಳಗಳು ಇದ್ದುವಾ ಹೀಗಿತ್ತ ಅಂಥೇಳಿ ಗುರುತು ಸಿಗದಷ್ಟರ ಮಟ್ಟಿಗೆ ಹಾನಿ ಮಾಡಿ ಹಾಕಿದೆ ಭಾರತದ ಸೇನೆ.
ಇದೀಗ ನಿವೃತ್ತ